ನಾವು ನಿನ್ನೆ ಕ್ಲಾಸಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿರುವಂತಹ pH ಮೌಲ್ಯ, ಉದಾಹರಣೆಗೆ ಮಣ್ಣಿನ pH ಮೌಲ್ಯ, ಹಾಗೆ ನಾವು ಬಳಸುವಂತಹ ಉಪ್ಪು ಯಾವುದು, ಹಾಗೆ ಆಮ್ಲ ಮಳೆ ಅಂದ್ರೆ ಏನು, ಇದನ್ನೆಲ್ಲ ಅಭ್ಯಾಸ ಮಾಡಿದ್ವಿ ಅಲ್ವಾ? ಸೊ ನಮ್ಮ ದೇಹದಲ್ಲಿ pH ನ ವ್ಯಾಪ್ತಿ 7ರಿಂದ 7.8 ಅಂದ್ರೆ ಆಲ್ಮೋಸ್ಟ್ ತಟಸ್ಥ ಬೆಲೆಯನ್ನ ಹೊಂದಿರತ್ತೆ. ಹಾಗೆ ನೀರು ತಟಸ್ಥ ದ್ರಾವಣ. ಅದೇ ರೀತಿ ಮಳೆಯ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದ್ರೆ ಅದನ್ನ ಆಮ್ಲ ಮಳೆ ಅಂತ ಕರಿತೀವಿ. ಈ ತರ ಹಲವಾರು ವಿಷಯಗಳನ್ನ ನಾವು ನಿನ್ನೆ ಕ್ಲಾಸಲ್ಲಿ ಕಲ್ತಿದ್ದೀವಿ. ಹಾಗೆ ನಾವು ಗಿಡವನ್ನ ಬೆಳೆಸೋದಿಕ್ಕೆ ಆ ಮಣ್ಣಿಗೂ ಕೂಡ ಒಂದು ನಿರ್ದಿಷ್ಟ pH ನ ಬೆಲೆ ಅವಶ್ಯಕತೆ ಇರುತ್ತೆ. ಇನ್ನು ನಮ್ಮ ಹೊಟ್ಟೆ ಒಳಗಡೆಗೆ ಇರುವಂತಹ ಹೈಡ್ರೋಕ್ಲೋರಿಕ್ ಆಮ್ಲ, ಆಮ್ಲೀಯತೆ ಹೆಚ್ಚಾದಾಗ ನಮಗೆ ಅಸಿಡಿಟಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಆಮ್ಲ ಶಾಮಕವಾಗಿ ಯಾವ್ದಾದ್ರು ಒಂದು ಪ್ರತ್ಯಾಮ್ಲ ಅಂದ್ರೆ ಸೌಮ್ಯವಾದಂತಹ ಪ್ರತ್ಯಾಮ್ಲವನ್ನ ನಾವು ಸೇವಿಸ್ಬೇಕು. ಅದು ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ಅಪಾಯವನ್ನ ಮಾಡದೇ ಇರುವಂತಹ ಒಂದು ಪ್ರತ್ಯಾಮ್ಲವನ್ನ ನಾವು ಬಳಸಬೇಕಾಗಿರುತ್ತೆ. ಅದನ್ನ ಆಮ್ಲ ಶಾಮಕ ಅಂತ ಕರಿತೀವಿ. ಹಾಗೇನೆ ನಮ್ಮ ಬಾಯಿಯೊಳಗಡೆಗೆ pH 5.5ಕ್ಕಿಂತ ಕಡಿಮೆ ಆದಾಗ ಎನಾಮಲ್ ಕೋಟಿಂಗ್, ಸವೆತಕ್ಕೆ ಒಳಗಾಗಿ ಹಲ್ಲು ಹಾಳಾಗೋದು ಸ್ಟಾರ್ಟ್ ಆಗತ್ತೆ. ಅದಕ್ಕೋಸ್ಕರ ನಾವು ಅದನ್ನ ತಡೆಗಟ್ಟೋದಕ್ಕೆ ಬಾಯಿಯನ್ನ ಸ್ವಚ್ಛ ಮಾಡೋದು, ಏನೇ ಆಹಾರ ಸೇವಿಸಿದ ನಂತರ ಬಾಯಿಯನ್ನ ಸ್ವಚ್ಛ ಮಾಡೋದು ಒಂದು ವಿಧಾನ ಆದ್ರೆ, ಇನ್ನೊಂದು ಪೇಸ್ಟ್, ನಾವು ಟೂತ್ ಪೇಸ್ಟ್ ಅನ್ನ ಬಳಸೋದ್ರ ಮೂಲಕನೂ ಕೂಡ ನಾವು ಬಾಯಿಯನ್ನ ಅಂದ್ರೆ ಹಲ್ಲು ಹಾಳಾಗದೆ ಇರೋ ರೀತಿ ನಾವು ಕಾಪಾಡ್ಕೊಳ್ಬಹುದು. ಈ ಎಲ್ಲ ವಿಷಯವನ್ನ ನಾವು ನಿನ್ನೆ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಲವಣಗಳ ಕುಟುಂಬವನ್ನು ಸಹ ನಾವು ನೋಡಿದ್ವಿ. ಯಾವುದು ಸಾಮಾನ್ಯ ಲವಣ ಆಗಿರತ್ತೋ, ಅಂದ್ರೆ ಯಾವುದು ಸಾಮಾನ್ಯ ರಾಡಿಕಲ್ ಆಗಿರತ್ತೋ ಆ ಒಂದು ಲವಣಗಳನ್ನ ಆ ಸಾಮಾನ್ಯ ರಾಡಿಕಲ್ ನ ಕುಟುಂಬಕ್ಕೆ ಸೇರಿದ ಲವಣಗಳು ಅಂತ ಕರಿತೀವಿ. ಸೊ ಇಲ್ಲಿ ಉದಾಹರಣೆಯಾಗಿ ನೀವು NaCl Na2SO4 ಅನ್ನ ನೋಡಿದ್ರೆ ಸೋಡಿಯಂ ಸಾಮಾನ್ಯವಾಗಿರುವಂತಹ ರಾಡಿಕಲ್ ಅಥವಾ ಅಯಾನು. ಸೊ ಈ ಎರಡು ಲವಣಗಳನ್ನ ನಾವು ಸೋಡಿಯಂ ಕುಟುಂಬ ಅಂತ ಕರಿಬಹುದು. ಈ ರೀತಿಯಾಗಿ ನಾವು ಲವಣಗಳನ್ನ ಒಂದೊಂದು ಕುಟುಂಬ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಒಂದು ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ ಎರಡು ಸೇರಿದ್ರೆ ತಟಸ್ಥ ಲವಣ ಸಿಗತ್ತೆ. ಪ್ರಬಲ ಆಮ್ಲ ದುರ್ಬಲ ಪ್ರತ್ಯಾಮ್ಲ ಎರಡು ಮಿಕ್ಸ್ ಮಾಡಿದಾಗ ನಮಗೆ ಒಂದು ಆಮ್ಲೀಯ ಲವಣ ಸಿಗತ್ತೆ. ಪ್ರಬಲ ಪ್ರತ್ಯಾಮ್ಲ ದುರ್ಬಲ ಆಮ್ಲ ಸೇರಿಸಿದ್ರೆ ನಮಗೆ ಪ್ರತ್ಯಾಮ್ಲೀಯ ಲವಣ ಸಿಗತ್ತೆ ಅನ್ನೋದನ್ನು ಅಭ್ಯಾಸ ಮಾಡಿದೀವಿ. ಹಾಗೆ ನಿನ್ನೆ ನಾವು ಕೊನೆಯದಾಗಿ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಇಲ್ಲಿ ಏನಾಗ್ತಾ ಇತ್ತು, ಬ್ರೈನ್ ದ್ರಾವಣವನ್ನ ತಗೊಂಡು, ಇಲ್ಲಿ ಒಂದು ಪ್ರಯೋಗದಲ್ಲಿ ಬ್ರೈನ್ ದ್ರಾವಣವನ್ನ ಉಪಯೋಗಿಸಿದ್ದಾರೆ. ಬ್ರೈನ್ ದ್ರಾವಣ ಅಂತ ಅಂದ್ರೆ NaCl ಮತ್ತೆ H2O ಇದೆರಡರ ಮಿಶ್ರಣ. ಯಾವಾಗ ಈ ಒಂದು ದ್ರಾವಣದ ಮೂಲಕ ವಿದ್ಯುತ್ತನ್ನ ಹಾಯಿಸ್ತೀವಿ, ವಿದ್ಯುತ್ ಇದರ ಮೂಲಕ ಪ್ರವಹಿಸಿದಾಗ ಅಯಾನೀಕರಣ ಆಗತ್ತೆ. ಅಯಾನೀಕರಣ ಆಗಿ ಸೋಡಿಯಂ ಕ್ಲೋರೈಡ್ Na+ ಮತ್ತೆ Cl- ಆಗಿ ಅಯಾನುಗಳನ್ನ ಕೊಡುತ್ತೆ. ಹಾಗೆ H2O ಹೈಡ್ರೋಜನ್ ಅಯಾನು ಮತ್ತೆ OH- ಹೈಡ್ರಾಕ್ಸೈಡ್ ಅಯಾನುಗಳನ್ನ ಉಂಟು ಮಾಡುತ್ತೆ. ಈ ಅಯಾನುಗಳು ತಮ್ಮ ವಿರುದ್ಧ ಚಿಹ್ನೆಯನ್ನ ಹೊಂದಿರುವಂತಹ ಎಲೆಕ್ಟ್ರೋಡ್ ನ ಬಳಿಯಲ್ಲಿ ಮೂವ್ ಆಗತ್ತೆ. ಹಾಗಾಗಿ ಕ್ಲೋರೈಡ್ ಮತ್ತೆ ಹೈಡ್ರಾಕ್ಸೈಡ್ ಅಯಾನುಗಳು ಆನೋಡ್ ನ ಬಳಿಯಲ್ಲಿ, ಆನೋಡ್ ಧನಾತ್ಮಕ ಎಲೆಕ್ಟ್ರೋಡ್ ಆಗಿರೋದಕ್ಕೆ, ಸೊ ಇವೆರಡು ಈ ಒಂದು ಎಲೆಕ್ಟ್ರೋಡ್ ಆನೋಡ್ ಬಳಿಯಲ್ಲಿ ಬಂದು ಇಲ್ಲಿಂದ ನಮ್ಗೆ ಕ್ಲೋರಿನ್ ಅನಿಲ ಬಿಡುಗಡೆ ಆಗತ್ತೆ. ಹಾಗೆ ಕ್ಯಾಥೋಡ್ ನ ಬಳಿಯಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ. ಇನ್ನು ಸೋಡಿಯಂ ಮತ್ತೆ ಹೈಡ್ರಾಕ್ಸೈಡ್ ಅಯಾನುಗಳು ಸೇರಿ ನಮ್ಗೆ ಸೋಡಿಯಂ ಹೈಡ್ರಾಕ್ಸೈಡ್, ಇದು ಇನ್ನೊಂದು ಉತ್ಪನ್ನವಾಗಿ ನಮಗೆ ಈ ಒಂದು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಉತ್ಪನ್ನವಾಗಿ ದೊರಕತ್ತೆ. ಸೊ ಕ್ಲೋರಿನ್ ಅನಿಲ, ಹೈಡ್ರೋಜನ್ ಅನಿಲ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್, ಇದು ಮೂರು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳಾಗಿದೆ. ಹಾಗೆ ಇದರಲ್ಲಿ ಬಳಸಿರುವಂತಹ ಪ್ರತಿವರ್ತಕಗಳು ನಾವು ನೋಡೋದಾದ್ರೆ ಸೋಡಿಯಂ ಕ್ಲೋರೈಡ್ ಮತ್ತೆ ನೀರು. ಇದನ್ನ ನಾವು ಬ್ರೈನ್ ದ್ರಾವಣ ಅಂತ ಕರಿತೀವಿ. ಈ ಮಿಶ್ರಣವನ್ನ ಬ್ರೈನ್ ದ್ರಾವಣ ಅಂತ ಕರೆಯೋದು. ಸೊ ಇಲ್ಲಿ ಬಳಸಿದಂತಹ ಒಂದು
ಪ್ರತಿವರ್ತಕ ಹಾಗೆ ಉತ್ಪನ್ನಗಳೇನಿದೆ ಇವೆಲ್ಲವನ್ನ ಬಳಸಿ ನಾವು ಇನ್ನೂ ಹಲವಾರು ಉತ್ಪನ್ನಗಳನ್ನ ತಯಾರು ಮಾಡ್ತೀವಿ. ಅದರ ತಯಾರಿಕೆಯಲ್ಲಿ ನಾವು ಈ ಒಂದು ಪ್ರಕ್ರಿಯೆಯಲ್ಲಿ ಬಳಸುವಂತಹ ಪ್ರತಿವರ್ತಕಗಳು ಹಾಗೆ ಉತ್ಪನ್ನಗಳು ಉಪಯೋಗ ಆಗತ್ತೆ. ಆ ಒಂದು ಉತ್ಪನ್ನಗಳಿದೆಯಲ್ಲ ಅದು ನಾವು ನಮ್ಮ ದಿನನಿತ್ಯದ ಜೀವನದಲ್ಲೂ ಬಳಸ್ತಾ ಇರ್ತೀವಿ. ಅದೇನು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಮೊದಲನೇದಾಗಿ ಬ್ಲೀಚಿಂಗ್ ಪೌಡರ್. ಇದನ್ನ ಚೆಲುವೆ ಪುಡಿ ಅಂತ ಹೇಳ್ತಾರೆ. ಚೆಲುವೆ ಪುಡಿ, ಪುಸ್ತಕದಲ್ಲಿ ಚೆಲುವೆ ಪುಡಿ ಅಂತ ಇದೆ. ಅದರ ಇನ್ನೊಂದು ಹೆಸರು ಬ್ಲೀಚಿಂಗ್ ಪೌಡರ್. ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲ ಬಳಸುವಂತಹ ಶಬ್ದ ಬ್ಲೀಚಿಂಗ್ ಪೌಡರ್ ಅಂತಾನೆ. ಏನಿದು? ಇದನ್ನ ಸೋಡಿಯಂ ಕ್ಲೋರೈಡ್ ವಿದ್ಯುತ್ ವಿಭಜನೆಯಲ್ಲಿ ಉಂಟಾದಂತಹ ಕ್ಲೋರಿನ್ ಅನಿಲ ಬಿಡುಗಡೆ ಆಗ್ತಾ ಇರತ್ತೆ ಅಲ್ವಾ? ಸೊ ಆ ಕ್ಲೋರಿನ್ ಅನ್ನ ಯಾವಾಗ ಅರಳಿದ ಸುಣ್ಣ ಅಥವಾ ಸುಣ್ಣದ ತಿಳಿ ನೀರು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರತ್ತಲ್ವಾ, ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಮೂಲಕ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾದಂತಹ ಕ್ಲೋರಿನ್ ಅನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಜೊತೆಗೆ ವರ್ತಿಸಿದಾಗ ಇದೇನಾಗತ್ತೆ? CaOCl2 ಅನ್ನುವಂತಹ ಉತ್ಪನ್ನವನ್ನ ಕೊಡತ್ತೆ. ಅದರ ಜೊತೆಯಲ್ಲಿ ನಮಗೆ ನೀರು. ಸೊ ಈ CaOCl2 ಏನಿದೆಯಲ್ಲ ಇದನ್ನೇ ನಾವು ಚೆಲುವೆ ಪುಡಿ ಅಂತ ಹೇಳೋದು. ಚೆಲುವೆ ಪುಡಿ ಈ ಒಂದು ಸಂಯುಕ್ತದ ಸಾಮಾನ್ಯ ಹೆಸರು. ಸಾಮಾನ್ಯವಾಗಿ ಹೇಳೋದು ಚೆಲುವೆ ಪುಡಿ ಅಂತ. ಅದರ ರಾಸಾಯನಿಕ ಸೂತ್ರ CaOCl2. ಹಾಗೆ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ. ಈ ಒಂದು ಸಂಯುಕ್ತದ ರಾಸಾಯನಿಕ ಹೆಸರು. ನಾವಿದನ್ನ ಮನೆಗಳಲ್ಲೂ ಕೆಲವೊಂದ್ಸಲ ಬಳಸ್ತೀವಿ. ಹಾಗೆ ಇದರ ಹಲವಾರು ಉಪಯೋಗಗಳು ಇದೆ. ಅದೇನು ಅನ್ನೋದನ್ನು ನೋಡೋಣ. ಆದ್ರೆ ಈ ಚೆಲುವೆ ಪುಡಿಯನ್ನ ನಾವು ಪಡ್ಕೊಳ್ಳೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದರ ಮೂಲಕ ಕ್ಲೋರಿನ್ ಅನಿಲವನ್ನ ಹಾಯಿಸಿದಾಗ ನಮಗೆ ಈ ಚೆಲುವೆ ಪುಡಿ ದೊರಕತ್ತೆ. ಅದರ ರಾಸಾಯನಿಕ ಸಂಕೇತ CaOCl2. ಈ ರೀತಿಯಾದಂತಹ ಬಿಳಿ ಬಣ್ಣದ ಪುಡಿ ಆಗಿರತ್ತೆ ಬ್ಲೀಚಿಂಗ್ ಪೌಡರ್ ಅಂದ್ರೆ. ಸೊ ರಾಸಾಯನಿಕ ಸಮೀಕರಣ ಇದು. ಹಾಗೇನೆ ಈ ಬ್ಲೀಚಿಂಗ್ ಪೌಡರ್ ಅಥವಾ ಚೆಲುವೆ ಪುಡಿಯ ಸಾಮಾನ್ಯ ಹೆಸರು, ರಾಸಾಯನಿಕ ಸಂಕೇತ, ರಾಸಾಯನಿಕ ಹೆಸರು, ಇದು ಮೂರು ಇಂಪಾರ್ಟೆಂಟ್ ಇರತ್ತೆ. ಪ್ರಶ್ನೆ ಕೇಳ್ತಾರೆ ಪರೀಕ್ಷೆಯಲ್ಲಿ. ಸೊ ಅದನ್ನ ಸರಿಯಾಗಿ ನೆನ್ಪಿಟ್ಕೊಂಡು ಸೂತ್ರವನ್ನ ಸರಿಯಾಗಿ ಬರೀರಿ. ಇನ್ನು ಇದರ ಉಪಯೋಗಗಳನ್ನ ನೋಡೋದಿದ್ರೆ ಈ ಬ್ಲೀಚಿಂಗ್ ಪೌಡರ್ ಅನ್ನ ಎಲ್ಲೆಲ್ಲಿ ಬಳಸ್ತಾರೆ? ಬ್ಲೀಚ್ ಅಂದ್ರೇನೆ ಬಣ್ಣವನ್ನ ತೆಗೆದು ಹಾಕೋದು ಅನ್ನೋದು ಅರ್ಥ. ಯಾವುದೇ ಬಣ್ಣ ಆಗಿರ್ಲಿ, ಬಟ್ಟೆ, ಈಗ ಸಾಮಾನ್ಯವಾಗಿ ಬಟ್ಟೆಗೆ ಬೇರೆ ಬೇರೆ ಬಣ್ಣ ಇರತ್ತೆ ಅಲ್ವಾ? ಸೊ ಯಾವ ಬಣ್ಣದ ಬಟ್ಟೆಯನ್ನಾದ್ರೂ ಬಿಳಿ ಬಣ್ಣಕ್ಕೆ ತಿರುಗಿಸೋದಿಕ್ಕೋಸ್ಕರ ಈ ಬ್ಲೀಚಿಂಗ್ ಪೌಡರ್ ಅನ್ನ ಬಳಸ್ತಾರೆ. ಈಗ ಕಪ್ಪು ಬಣ್ಣ ಇರಬಹುದು, ಕೆಂಪಿರ್ಬಹುದು, ಬೇರೆ ಬೇರೆ ಕಲರ್, ಯಾವುದೇ ಕಲರ್ ಇರ್ಲಿ ಅದನ್ನ ಬಿಳಿ ಬಣ್ಣವಾಗಿ ಬದಲಾಯಿಸೋದಿಕ್ಕೆ ಈ ಬ್ಲೀಚಿಂಗ್ ಪೌಡರ್ ಅನ್ನ ಬಳಸ್ತಾರೆ. ಹಾಗಾಗಿ ಇದನ್ನ ಜವಳಿ ಉದ್ಯಮ ಮತ್ತೆ ಹತ್ತಿ ಈ ನಾರನ್ನ ಬಣ್ಣ ಬಿಳಿ ಬಣ್ಣಕ್ಕೆ ಬದಲು ಮಾಡೋದಿಕ್ಕೆ ಜವಳಿ ಉದ್ಯಮದಲ್ಲಿ ಇದನ್ನ ಮುಖ್ಯವಾಗಿ ಬಳಸ್ತಾರೆ. ಅದೇ ರೀತಿ ಕಾಗದ ಕಾರ್ಖಾನೆಗಳಲ್ಲಿ ಪೇಪರ್ ಸಾಮಾನ್ಯವಾಗಿ ಬಿಳಿ ಬಣ್ಣದಲ್ಲಿ ಇರುತ್ತೆ. ಸೊ ಆ ಬಿಳಿ ಬಣ್ಣ ಬರೆಸೋದಿಕ್ಕೆ ಈ ಬ್ಲೀಚಿಂಗ್ ಪೌಡರ್ ಅನ್ನ ಉಪಯೋಗಿಸಿ ಬಿಳಿ ಬಣ್ಣವನ್ನ, ಮರದ ತಿರುಳನ್ನ ಬ್ಲೀಚ್ ಮಾಡಿದಾಗ ಅದು ಬಿಳಿ ಬಣ್ಣಕ್ಕೆ ತಿರುಗತ್ತೆ. ಹಾಗಾಗಿ ಕಾಗದ ಕಾರ್ಖಾನೆಗಳಲ್ಲೂ ಕೂಡ ಬ್ಲೀಚಿಂಗ್ ಪೌಡರ್ ಅನ್ನ ಬಳಸುವಂತದ್ದು ರೂಢಿ ಇದೆ. ಹಾಗೆ ಲಾಂಡ್ರಿಗಳಲ್ಲಿ ಬಟ್ಟೆ ಕೊಳೆ ಆಗಿದ್ದಾಗ ಅಂತಹ ಸಂದರ್ಭದಲ್ಲೂ ಬಟ್ಟೆಯನ್ನ ಶುಚಿಗೊಳಿಸೋದಿಕ್ಕೆ ಅಥವಾ ಬಿಳಿ ಬಟ್ಟೆಯನ್ನ ಶುಚಿಗೊಳಿಸೋದಿಕ್ಕೆ ಲಾಂಡ್ರಿಗಳಲ್ಲಿ ಬ್ಲೀಚಿಂಗ್ ಪೌಡರ್, ಚೆಲುವೆ ಪುಡಿಯನ್ನ ಉಪಯೋಗಿಸ್ತಾರೆ. ಇದು ಒಂದು ಉತ್ತಮ ಉತ್ಕರ್ಷಣಕಾರಿಯಾಗಿ ಕೂಡ ಬಳಸ್ತಾರೆ. ಸೊ ಹಲವಾರು ಕಾರ್ಖಾನೆಗಳಲ್ಲಿ ಇದನ್ನ ಉತ್ಕರ್ಷಣಕಾರಿಯಾಗಿ ಬಳಸ್ತೀವಿ. ಇನ್ನೊಂದು ಉಪಯೋಗ, ಇದರ ಬ್ಲೀಚಿಂಗ್ ಪೌಡರ್ನ ಇನ್ನೊಂದು ಉಪಯೋಗ ಅಂತ ಅಂದ್ರೆ ಇದು ಕುಡಿಯುವ ನೀರನ್ನ
ರೋಗಾಣು ಮುಕ್ತವಾಗಿ ಯಾವುದೇ ಕೀಟಗಳು ಇರದೇ ಇರೋ ರೀತಿಯಲ್ಲಿ ಕೀಟನಾಶಕವಾಗಿಯೂ ಕೂಡ ಈ ಬ್ಲೀಚಿಂಗ್ ಪೌಡರ್ ಅನ್ನ ಬಳಸ್ತಾರೆ. ಇದನ್ನ ಬಳಸೋದ್ರಿಂದ ನೀರು ನಮ್ಗೆ ಕುಡಿಯೋದಿಕ್ಕೆ ಯೋಗ್ಯವಾಗಿ ಬಳಸೋದಿಕ್ಕೆ ಯೋಗ್ಯವಾಗಿ ಇರತ್ತೆ. ಹಾಗಾಗಿ ನೀರನ್ನ ಶುಚಿಗೊಳಿಸೋದಿಕ್ಕೂ ಕೂಡ ಈ ಬ್ಲೀಚಿಂಗ್ ಪೌಡರ್ ಅನ್ನ ಬಳಸ್ತಾರೆ. ಸೊ ಇವಿಷ್ಟು ಬ್ಲೀಚಿಂಗ್ ಪೌಡರ್ನ ಉಪಯೋಗ. ನಾವು ಇದನ್ನ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾದಂತಹ ಕ್ಲೋರಿನ್ ನಿಂದ ನಾವು ಈ ಒಂದು ಉತ್ಪನ್ನವನ್ನ ಪಡ್ಕೋಬಹುದು. ಹಾಗೆ ಅದರ ಇನ್ನೊಂದು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಿಂದ ನಾವು ಪಡ್ಕೊಳ್ಬಹುದಾದಂತಹ ಇನ್ನೊಂದು ಒಂದು ವಸ್ತು ಅಂತ ಅಂದ್ರೆ ಅಡುಗೆ ಸೋಡಾ. ನಾವು ನಮ್ಮ ಮನೆಗಳಲ್ಲಿ ಎಲ್ಲ ಕರಿದ ತಿಂಡಿ ಕ್ರಿಸ್ಪಿಯಾಗಿ ಬರ್ಲಿ, ಗರಿ ಗರಿಯಾಗಿ ಬರ್ಲಿ ಅನ್ನೋದಕ್ಕೆ ಅಡುಗೆ ಸೋಡಾವನ್ನ ಬಳಸ್ತೀವಿ. ಸೊ ಆ ಅಡುಗೆ ಸೋಡಾವನ್ನು ಕೂಡ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಬಳಸುವಂತಹ ಅಥವಾ ದೊರಕುವಂತಹ ಒಂದು ವಸ್ತುವಿನಿಂದನೇ ಪಡ್ಕೊಳ್ತೀವಿ. ಏನು ಅಂತ ನೋಡೋಣ. NaCl ಮತ್ತೆ H2O ಇದು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಪ್ರತಿವರ್ತಕ ಆಗಿತ್ತು. ಯಾವಾಗ ಈ ಒಂದು ಮಿಶ್ರಣದ ಜೊತೆಯಲ್ಲಿ CO2 ಮತ್ತೆ NH3 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಅಮೋನಿಯಾವನ್ನ ಇದರ ಮೂಲಕ ಹಾಯಿಸ್ತೀವೋ ಅಂದ್ರೆ ಇದಕ್ಕೆ ಸೇರಿಸ್ತೀವೋ ಆಗ ಇಲ್ಲಿ ಇದು ರಾಸಾಯನಿಕ ಕ್ರಿಯೆ ನಡೆದು ನಮಗೆ ಅಮೋನಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಈ ಎರಡು ಉತ್ಪನ್ನಗಳು ನಮಗೆ ಸಿಗತ್ತೆ. ಅಮೋನಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಏನು ಉಂಟಾಗ್ತಾ ಇದೆಯಲ್ಲ, ಇಲ್ಲಿ ಉತ್ಪತ್ತಿ ಆಗ್ತಾ ಇದೆಯಲ್ಲ, ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನೇ ನಾವು ಅಡುಗೆ ಸೋಡಾ ಅಂತ ಹೇಳೋದು. ಸೊ ಇದರ ರಾಸಾಯನಿಕ ಸೂತ್ರ NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದನ್ನೇ ನಾವು ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಅಂತ ಕರೆಯೋದು. ರಾಸಾಯನಿಕ ಸೂತ್ರ, ರಾಸಾಯನಿಕ ಹೆಸರು ಹಾಗೆ ಸಾಮಾನ್ಯ ಹೆಸರು ಇದು ಕೂಡ ಇಂಪಾರ್ಟೆಂಟ್ ಆಗಿರತ್ತೆ. ಸೊ ಇದನ್ನ ಪಡ್ಕೊಳ್ಳೋದು ನಾವು ಸೋಡಿಯಂ ಕ್ಲೋರೈಡ್, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಅಮೋನಿಯಾವನ್ನ ಮಿಶ್ರಣ ಮಾಡಿದಾಗ ವರ್ತಿಸಿದಾಗ ನಮಗೆ ಅಮೋನಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದು ಉತ್ಪನ್ನವಾಗಿ ಸಿಗತ್ತೆ. ಅದರಲ್ಲಿ ಸಿಗುವಂತಹ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ನಾವು ಅಡುಗೆ ಸೋಡಾ ಅಂತ ಬಳಸೋದು. ಸೊ ಇದರ ಉಪಯೋಗಗಳನ್ನು ನೋಡೋಣ. ಮೊದಲನೇದಾಗಿ ಈ ಅಡುಗೆ ಸೋಡಾವನ್ನ ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲೂ ಕೂಡ ಬಳಸ್ತಾರೆ. ಬೇಕಿಂಗ್ ಪೌಡರ್ ಅಂದ್ರೆ ಇದನ್ನು ಅಡುಗೆ ಮಾಡೋದಿಕ್ಕೆ ಬಳಸುವಂತಹ ಇನ್ನೊಂದು ಪದಾರ್ಥ. ಇದು ಏನು ಅಂತ ನೋಡಿದ್ರೆ ಅಡುಗೆ ಸೋಡಾ ಮತ್ತೆ ಮೃದು ಆಮ್ಲ ಯಾವುದು ಟಾರ್ಟಾರಿಕ್ ಆಮ್ಲದಂತಹ ಒಂದು ಸೌಮ್ಯ ಆಮ್ಲದ ಮಿಶ್ರಣವನ್ನ ಬೇಕಿಂಗ್ ಪೌಡರ್ ಅಂತ ಕರಿತೀವಿ. ಸೊ ಅಡುಗೆ ಸೋಡಾ ಮತ್ತೆ ಟಾರ್ಟಾರಿಕ್ ಆಮ್ಲದ ಮಿಶ್ರಣ ನಮ್ಗೆ ಬೇಕಿಂಗ್ ಪೌಡರ್ ಆಗಿರತ್ತೆ. ಇದು ಕೂಡ ನಾವು ಅಡುಗೆ ಮಾಡೋದಕ್ಕೆ ಅಂದ್ರೆ ಈಗ ಸಾಮಾನ್ಯವಾಗಿ ಕೇಕ್ ತಯಾರಿಕೆಯಲ್ಲಿ ಕೇಕ್ ಸ್ವಲ್ಪ ಮೃದುವಾಗಿ ಹಾಗೆ ಊದ್ಕೊಂಡು ಇರತ್ತೆ ಅಲ್ವಾ, ಆ ಒಂದು ಸಾಫ್ಟ್ ಟೆಕ್ಸ್ಚರ್ ಸಿಗೋದಕ್ಕೆ ನಾವು ಈ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಅನ್ನ ಯೂಸ್ ಮಾಡೋದು. ಅದನ್ನ ಪಡ್ಕೊಳ್ಳೋದು ಹೇಗೆ ಬೇಕಿಂಗ್ ಪೌಡರ್ ಅಂದ್ರೆ ಅಡುಗೆ ಸೋಡಾಕ್ಕೆ ಟಾರ್ಟಾರಿಕ್ ಆಮ್ಲದ ಮಿಶ್ರಣವನ್ನ ಮಾಡಿದಾಗ ನಾವು ಬೇಕಿಂಗ್ ಪೌಡರ್ ಅನ್ನ ಪಡ್ಕೊಳ್ಬಹುದು. ಯಾವಾಗ ಈ ಒಂದು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾವನ್ನ ಕಾಯಿಸ್ತೀವೋ ಅದು ವಿಭಜನೆಯನ್ನ ಹೊಂದಿ CO2 ಮತ್ತೆ H2O ಕೊಡತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಿರೋದು ಅನಿಲ ಅಲ್ವಾ, ಸೊ ಅದು ಆ ಹಿಟ್ಟಿನ ಮಧ್ಯದಲ್ಲಿ ಏನು ಈಗ ಸಾಮಾನ್ಯವಾಗಿ ನೀವು ಕೇಕ್ ಅನ್ನ ನೋಡಿದ್ರೆ ಬ್ರೆಡ್ ಒಳಗಡೆ ಸಣ್ಣ ಸಣ್ಣ ಹೋಲ್ಗಳಿರತ್ತೆ. ಆ ಹೋಲ್ಗಳು ಉಂಟಾಗೋದು ಅಲ್ಲಿ ಗಾಳಿ ತುಂಬಿಕೊಂಡು. ಆ ಗಾಳಿ ಯಾವುದು ಅಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್. ಇದು ಅಲ್ಲಿಯ ಒಂದು
ಕೇಕ್ ಮೃದು ಆಗೋದಿಕ್ಕೆ ಹಾಗೆ ಅದು ಊದ್ಕೊಂಡು ಹೀಗೆ ಅರಳ್ಕೊಂಡಿರೋದಕ್ಕೆ ಕಾರಣ ಆಗೋದು ಈ ಕಾರ್ಬನ್ ಡೈಆಕ್ಸೈಡ್. ಅದು ಎಲ್ಲಿಂದ ಸಿಕ್ತು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನಿಂದ. ಸೊ ಇದನ್ನ ಕೇಕ್ ತಯಾರಿಕೆಯಲ್ಲಿ, ಬ್ರೆಡ್ ತಯಾರಿಕೆಯಲ್ಲಿ ಇಲ್ಲೆಲ್ಲ ನಾವು ಬಳಸ್ತೀವಿ. ಇನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಒಂದು ಆಮ್ಲಶಾಮಕವಾಗಿಯೂ ಕೂಡ ಬಳಸ್ತಾರೆ. ಇದೊಂದು ಪ್ರತ್ಯಾಮ್ಲ. ಅಡುಗೆ ಸೋಡಾ ಏನಿದೆ ಒಂದು ಪ್ರತ್ಯಾಮ್ಲ, ಹಾಗಾಗಿ ಇದನ್ನ ಆಮ್ಲಶಾಮಕವಾಗಿಯೂ ಕೂಡ ಇದನ್ನ ಬಳಸೋದಿದೆ. ನಮ್ಗೆ ಹೊಟ್ಟೆಯಲ್ಲಿ ಅಸಿಡಿಟಿ ಜಾಸ್ತಿ ಆದಾಗ ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಅಡುಗೆ ಸೋಡಾವನ್ನ ನಾವು ಸ್ವಲ್ಪ ಸೇವಿಸಿದ್ರು ಕೂಡ ನಾವು ಅಸಿಡಿಟಿಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಸೊ ಇದು ಒಂದು ಉಪಯೋಗ, ಅಡುಗೆ ಸೋಡಾದ ಒಂದು ಉಪಯೋಗ ಆಗಿದೆ. ಹಾಗೆ ಇದನ್ನ ಅಗ್ನಿಶಾಮಕಗಳಲ್ಲೂ ಕೂಡ ಬಳಸ್ತಾರೆ. ಸೋಡಾ ಆಸಿಡ್ ಅಗ್ನಿಶಾಮಕಗಳಲ್ಲೂ ಕೂಡ ಅಡುಗೆ ಸೋಡಾವನ್ನ ಬಳಸ್ತಾರೆ. ನೆಕ್ಸ್ಟ್ ಇರುವಂತಹದ್ದು ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಅಂದ್ರೆ ಏನು? ಇದು ಕೂಡ ನಾವು ನಮ್ಮ ಮನೆಯಲ್ಲಿ ಬಳಸುವಂತಹ ಒಂದು ವಸ್ತುನೆ ವಾಷಿಂಗ್ ಸೋಡಾ. ಇದನ್ನ Na2CO3 ಬಿಂದು 10H2O ಅಂತ ಕರೀತಾರೆ. ಸೋಡಿಯಂ ಕಾರ್ಬೋನೇಟ್ 10H2O. ಇದನ್ನ ವಾಷಿಂಗ್ ಸೋಡಾ ಅಂತ ಕರೀತಾರೆ. ಇದನ್ನ ನಾವು ಪಡ್ಕೊಳ್ಳೋದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಕಾಯಿಸಿದಾಗ ನಮಗೆ ಈ ವಾಷಿಂಗ್ ಸೋಡಾ ದೊರಕತ್ತೆ. ಸೊ ವಾಷಿಂಗ್ ಸೋಡಾದ ಜೊತೆಗೆ 10H2O ನೀರಿನ ಅಣುಗಳಿರತ್ತೆ, 10 ನೀರಿನ ಅಣುಗಳಿರತ್ತೆ. ಈ ಒಂದು ಸಂಯುಕ್ತವನ್ನ ನಾವು ವಾಷಿಂಗ್ ಸೋಡಾ ಅಂತ ಸಾಮಾನ್ಯವಾಗಿ ಹೇಳೋದು. ಹಾಗೆ ಇದರ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಅನ್ನೋದೇನಿದೆ ಅದು ಈ ಒಂದು ಸಂಯುಕ್ತದ ರಾಸಾಯನಿಕ ಹೆಸರು. ಇಲ್ಲಿ ನಾವೇನು ಅಡಿಗೆ ಸೋಡಾ ನೋಡಿದ್ವಿ ಅಥವಾ ಚಲುವೆ ಪುಡಿ ನೋಡಿದ್ವಿ, ವಾಷಿಂಗ್ ಸೋಡಾ ನೋಡಿದ್ವಿ, ಇದೆಲ್ಲದ್ರದ್ದು ಸಾಮಾನ್ಯ ಹೆಸರು, ರಾಸಾಯನಿಕ ಹೆಸರು ಹಾಗೆ ರಾಸಾಯನಿಕ ಸೂತ್ರ ಇದೆಲ್ಲದು ಪರೀಕ್ಷೆ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಇರತ್ತೆ. ಹಾಗಾಗಿ ಇದೆಲ್ಲದನ್ನು ನೆನಪಿಟ್ಕೊಂಡು ಸರಿಯಾಗಿ ಬರೀರಿ. ಪ್ರಾಕ್ಟೀಸ್ ಮಾಡಿ, ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗಿರತ್ತೆ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸೂತ್ರ ಬರೆಯೋದಿಕ್ಕೂ ಬರುತ್ತೆ. ಸೊ ಈ ವಾಷಿಂಗ್ ಸೋಡಾದ ಉಪಯೋಗಗಳನ್ನ ನೋಡಿದ್ರೆ ಇದನ್ನ ಹಲವಾರು ಕಾರ್ಖಾನೆಗಳಲ್ಲೂ ಬಳಸ್ತಾರೆ. ಹಾಗೆ ಈ ವಾಷಿಂಗ್ ಸೋಡಾವನ್ನ ಗಾಜು, ಸೋಪ್, ಕಾಗದದ ಕೈಗಾರಿಕೆಗಳಲ್ಲಿ, ಸೋಪ್ ತಯಾರಿಕೆ ಮಾಡುವಂತಹ ಕಾರ್ಖಾನೆಗಳಲ್ಲಿ ಅಥವಾ ಗಾಜನ್ನ ತಯಾರಿಸುವಂತಹ ಕಾರ್ಖಾನೆಗಳಲ್ಲಿ ಹಾಗೆ ಕಾಗದ ಕಾರ್ಖಾನೆಗಳಲ್ಲಿ ಈ ವಾಷಿಂಗ್ ಸೋಡಾವನ್ನ ಉಪಯೋಗಿಸ್ತಾರೆ. ಹಾಗೆ ನೀರಿನ ಶಾಶ್ವತ ಗಡಸುತನವನ್ನ ನಿವಾರಣೆ ಮಾಡೋದಿಕ್ಕೆ ಈ ವಾಷಿಂಗ್ ಸೋಡಾವನ್ನ ಬಳಸ್ತಾರೆ. ಇನ್ನು ಬೋರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ತಯಾರಿಕೆಯಲ್ಲಿ, ಬೋರಾಕ್ಸ್ ಅನ್ನುವಂತಹದ್ದು ಒಂದು ಸಂಯುಕ್ತ, ಅದರ ತಯಾರಿಕೆಯಲ್ಲೂ ಕೂಡ ವಾಷಿಂಗ್ ಸೋಡಾವನ್ನ ಬಳಸ್ತಾರೆ. ಹಾಗೆ ಈ ಮನೆಯಲ್ಲಿ ಕ್ಲೀನಿಂಗ್ ಏಜೆಂಟ್ ಆಗಿಯೂ, ಶುಚಿಗೊಳಿಸುವ ಉದ್ದೇಶದಿಂದಾಗಿಯೂ ಇದನ್ನ ವಾಷಿಂಗ್ ಸೋಡಾವನ್ನ ಬಳಸ್ತಾರೆ. ಇದರ ಮುಖ್ಯ ಉಪಯೋಗ ಅಂತ ಅಂದ್ರೆ ಒಂದು ಕಾರ್ಖಾನೆಗಳಲ್ಲಿ ಆದ್ರೆ, ಇನ್ನೊಂದು ನೀರಿನ ಶಾಶ್ವತ ಗಡಸುತನವನ್ನ ತೆಗೆದುಹಾಕೋದು ಇದರ ಬಹುಮುಖ್ಯ ಉಪಯೋಗ ಆಗಿದೆ. ಸೊ ಇದು ವಾಷಿಂಗ್ ಸೋಡಾದ ಉಪಯೋಗ. ಇನ್ನು ಲವಣಗಳು, ನಾವು ಮನೆಯಲ್ಲಿ ಬಳಸುವಂತಹ ಲವಣ ಆಗಿರಬಹುದು ಅಥವಾ ಇವಾಗ ನಾವು ನೋಡಿದ್ವಿ ಹಲವಾರು ಲವಣಗಳು ಇದೆ ಅನ್ನೋದನ್ನ ನಾವು ನೋಡಿದ್ವಿ ಅಲ್ವಾ. ಸೊ ಈ ಲವಣಗಳು ನಿಜವಾಗಿಯೂ ಶುಷ್ಕವಾಗಿರತ್ತಾ ಅಂದ್ರೆ ಡ್ರೈ ಆಗಿರತ್ತಾ, ನೀರಿನ ಅಂಶ ಇರೋದಿಲ್ವಾ? ನಾವು ಮನೆಯಲ್ಲಿ ಬಳಸುವಂತಹ ಉಪ್ಪನ್ನ ನೋಡಿದ್ರೆ ಅದು ಡ್ರೈ ಆಗೇ ಕಾಣುತ್ತೆ ನಮ್ಗೆ, ಆದ್ರೆ ಅದು ನಿಜವಾಗ್ಲೂ ಡ್ರೈ ಆಗೇ ಇರತ್ತಾ, ಅದರಲ್ಲಿ ನೀರಿನ ಅಣುಗಳು ಇರತ್ತಾ ಏನು ಅನ್ನೋದಕ್ಕೆ ಇಲ್ಲೊಂದು ಪ್ರಯೋಗವನ್ನ ಕೊಟ್ಟಿದ್ದಾರೆ. ಸೊ ಈ ಪ್ರಯೋಗದಲ್ಲಿ ಸ್ವಲ್ಪ ಪ್ರಮಾಣದ ತಾಮ್ರದ ಸಲ್ಫೇಟ್ ಹರಳುಗಳನ್ನ ತಗೊಂಡು
ಅದನ್ನ ಕಾಯಿಸಿದಾಗ, ಹೀಗೆ ಬೆಂಕಿಗೆ ಹಿಡಿದಾಗ ಅಲ್ಲಿ ಏನನ್ನ ಗಮನಿಸಬಹುದು ಅಂದ್ರೆ, ಇಲ್ಲಿ ಬಿಂದು ಸಣ್ಣ ಸಣ್ಣ ಚುಕ್ಕಿ ತರ ಕಾಣಿಸ್ತಾ ಇರಬಹುದು ನಿಮ್ಗೆ. ಇದೆಲ್ಲದು ನೀರಿನ ಹನಿಗಳು. ಹಾಗಿದ್ರೆ ಇಲ್ಲಿ ಲವಣವನ್ನ ತಗೊಂಡು ಕಾಯಿಸಿದಾಗ ಈ ನೀರಿನ ಹನಿಗಳು ಎಲ್ಲಿಂದ ಬಂತು? ನಾವು ತಗೊಂಡಿರುವಂತಹದ್ದು ಒಣಗಿರುವಂತಹ ಉಪ್ಪು ಅಲ್ವಾ? ಉಪ್ಪು ಸಾಮಾನ್ಯವಾಗಿ ನೀವು ಮನೇಲಿ ನೋಡಿರ್ತೀರಾ, ಉಪ್ಪು ಹೇಗಿರತ್ತೆ, ಡ್ರೈ ಆಗಿರತ್ತೆ ಅಲ್ವಾ? ಸೊ ಆ ತರಹದ ಉಪ್ಪು ತಗೊಂಡು ಬಿಸಿ ಮಾಡಿದಾಗ ನೀರಿನ ಹನಿಗಳು ಉಂಟಾಗ್ತಾ ಇದೆ, ನೀರು ಆವಿಯಾಗಿ ಅಲ್ಲಿ ನೀರಿನ ಹನಿಗಳು ಉಂಟಾಗ್ತಾ ಇದೆ ಅಂತ ಅಂದ್ರೆ ಎಲ್ಲಿಂದ ಬಂತು ಈ ನೀರಿನ ಹನಿಗಳು? ಹೌದಾ? ಸೊ ಲವಣಗಳ ಜೊತೆಯಲ್ಲಿ ನೀರಿನ ಅಣುಗಳು ಕೂಡ ಇರತ್ತೆ. ಆ ನೀರಿನ ಅಣುಗಳನ್ನ ಸ್ಫಟಿಕೀಕರಣ ನೀರು ಅಂತ ಕರೀತಾರೆ. ಅಂದ್ರೆ ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿ, ಒಂದು ಘಟಕ ಸೂತ್ರ ಅಂತ ಅಂದ್ರೆ ಈಗ ತಾಮ್ರದ ಸಲ್ಫೇಟ್ ಅಂತ ತಗೊಂಡ್ರೆ ಇದು ಒಂದು ಘಟಕ, ಒಂದು ತಾಮ್ರದ ಸಲ್ಫೇಟ್ ಇದೆ ಅಲ್ವಾ? ಸೊ ಒಂದು ಘಟಕದ ಜೊತೆಗೆ ಎಷ್ಟು ನೀರಿನ ಅಣುಗಳಿರತ್ತೋ, ಈಗ ತಾಮ್ರದ ಸಲ್ಫೇಟ್ ನ ಜೊತೆಗೆ ಒಂದು ತಾಮ್ರದ ಸಲ್ಫೇಟ್ ನ ಜೊತೆಗೆ 5 H2O ಇರತ್ತೆ. ಹಾಗಾಗಿ ಈ 5 H2O ಅಣುಗಳನ್ನ ಸ್ಫಟಿಕೀಕರಣ ನೀರು ಅಂತ ಕರೀತಾರೆ. ಅಂದ್ರೆ ತಾಮ್ರದ ಸಲ್ಫೇಟ್ ನ ಸ್ಫಟಿಕೀಕರಣ ನೀರು. ಅದೇ ರೀತಿ ಬೇರೆ ಬೇರೆ ಲವಣಕ್ಕೆ ಬೇರೆ ಬೇರೆ ಅಣುಗಳಿರತ್ತೆ, ಬೇರೆ ಬೇರೆ ಪ್ರಮಾಣದಲ್ಲಿ ಇರತ್ತೆ. ಅದನ್ನು ನೋಡೋಣ ನಾವಿವಾಗ. ಸೊ ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿ ಇರುವಂತಹ ನೀರಿನ ಅಣುಗಳನ್ನ ನಾವು ಸ್ಫಟಿಕೀಕರಣ ನೀರು ಅಂತ ಕರಿತೀವಿ. ಸೊ ಈಗ ನಾವು ಈ ಒಂದು ಪ್ರಯೋಗದಲ್ಲಿ ತಗೊಂಡಿರುವಂತಹದ್ದು ತಾಮ್ರದ ಸಲ್ಫೇಟ್. ತಾಮ್ರದ ಸಲ್ಫೇಟ್ ನ ಒಂದು ಘಟಕದಲ್ಲಿ, ಒಂದು ಘಟಕ ಸೂತ್ರದಲ್ಲಿ ಯಾವಾಗ್ಲೂ 5 ನೀರಿನ ಅಣುಗಳಿರತ್ತೆ. ಸೊ ಇಲ್ಲಿ ಒಂದು ಘಟಕದಲ್ಲಿ 5 H2O ಅಣುಗಳಿರತ್ತೆ. ಅದೇ ರೀತಿ ಬೇರೆ ಬೇರೆ ಲವಣಗಳನ್ನ ತಗೊಂಡ್ರೆ, ಈಗ ಕಬ್ಬಿಣದ ಸಲ್ಫೇಟ್ ಅಂತ ತಗೊಂಡ್ರೆ ಅದರಲ್ಲಿ 7 ನೀರಿನ ಅಣುಗಳಿರತ್ತೆ. ಇನ್ನು ವಾಷಿಂಗ್ ಸೋಡಾದಲ್ಲೂ ನಾವು ನೋಡಿದ್ವಿ. ವಾಷಿಂಗ್ ಸೋಡಾ ಅಂತ ಅಂದ್ರೆ Na2CO3, ಸೋಡಿಯಂ ಕಾರ್ಬೋನೇಟ್. ಇದರಲ್ಲಿ 10 ನೀರಿನ ಅಣುಗಳಿರತ್ತೆ. ಈ ಎಲ್ಲ ನೀರಿನ ಅಣುಗಳನ್ನ ಸ್ಫಟಿಕೀಕರಣ ನೀರು ಅಂತ ನಾವು ತಗೊಳ್ಬಹುದು. ಅದೇ ರೀತಿ ಸ್ಫಟಿಕೀಕರಣ ನೀರನ್ನು ಹೊಂದಿರುವಂತಹ ಇನ್ನೊಂದು ಸಂಯುಕ್ತ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್. ಅದರ ಜೊತೆಯಲ್ಲಿ 2 H2Oಗಳಿರತ್ತೆ. ನಾವು ಈ ಒಂದು ಸಂಯುಕ್ತವನ್ನ ಜಿಪ್ಸಮ್ ಅಂತ ಕರಿತೀವಿ. ಯಾವಾಗ ಈ ಒಂದು ಜಿಪ್ಸಮ್ ಅಂತ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ 2 H2O. ಈ ಜಿಪ್ಸಮ್ಮಿಗೆ 373 ಕೆಲ್ವಿನ್ ಶಾಖವನ್ನ ಅಥವಾ ತಾಪಮಾನವನ್ನ ಒದಗಿಸ್ತೀವಿ. ಆ ಜಿಪ್ಸಮ್ನ ಸಂಯುಕ್ತ ನೀರಿನ ಅಣುವನ್ನ ಕಳೆದುಕೊಂಡು ಅದೇನಾಗತ್ತೆ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗಿ ಬದಲಾಗತ್ತೆ. ಕ್ಯಾಲ್ಸಿಯಂ ಸಲ್ಫೇಟ್
ಹೆಮಿಹೈಡ್ರೇಟ್. ಅಂದ್ರೆ ಈ ಒಂದು ರಾಸಾಯನಿಕ ಸಮೀಕರಣವನ್ನ ನೀವು ನೋಡಿದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಎರಡು H2O ವನ್ನ ಹೊಂದಿರೋದು ಜಿಪ್ಸಮ್ ಆಗಿತ್ತು. ಯಾವಾಗ ಇದರ ಮೂಲಕ ಶಾಖವನ್ನ ಅಂದ್ರೆ ಈ ಸಮೀಕರಣಕ್ಕೆ ಈ ಕ್ರಿಯೆಗೆ ಶಾಖವನ್ನ ಕೊಡ್ತೀವೋ 373 ಕೆಲ್ವಿನ್ ಶಾಖವನ್ನ ಒದಗಿಸಿದಾಗ ಈ ಒಂದು ಸಂಯುಕ್ತ ನೀರಿನ ಅಣುವನ್ನ ಕಳ್ಕೊಂಡು 1.5 ನೀರಿನ ಅಣುಗಳನ್ನ ಉಳಿಸ್ಕೊಳ್ಳುತ್ತೆ. ಅರ್ಧ H2 ಅಲ್ಲ 1.5 ನೀರಿನ ಅಣುಗಳನ್ನ ಕಳೆದುಕೊಂಡು ಅರ್ಧ H2O ವನ್ನ ಉಳಿಸ್ಕೊಳ್ಳುತ್ತೆ. ಸೊ ಈ ಒಂದು ಸಂಯುಕ್ತವನ್ನ ನಾವು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿತೀವಿ. CaSO4 ಅರ್ಧ H2O. ಇದರ ಒಂದು ಸಾಮಾನ್ಯ ಹೆಸರು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಈ ಒಂದು ಸಂಯುಕ್ತವನ್ನೇ ಸಾಮಾನ್ಯವಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ POP ಅಂತ ಕೇಳಿರಬಹುದು ನೀವು. ಈ ರೀತಿಯಾಗಿ ಕರೆಯೋದು ಈ ಒಂದು ಸಂಯುಕ್ತವನ್ನ. ಹಾಗಿದ್ರೆ ಈ ಸಂಯುಕ್ತದ ಉಪಯೋಗ ಏನು? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅನ್ನೋದು ಈ ಸಂಯುಕ್ತದ ರಾಸಾಯನಿಕ ಹೆಸರು. ಇದು ಕೂಡ ರಾಸಾಯನಿಕ ಹೆಸರು, ಆಮೇಲೆ ಅದರ ಒಂದು ಸೂತ್ರ, ನಂತರ ಅದರ ಸಾಮಾನ್ಯ ಹೆಸರು, ಇದು 3 ಇಂಪಾರ್ಟೆಂಟ್ ಇರುತ್ತೆ. ಸೊ ಇದರ ಉಪಯೋಗಗಳು ಏನೇನು ಅಂತ ಅಂದ್ರೆ, ಎಲ್ಲಾದ್ರೂ ನಮ್ಮ ಶರೀರದಲ್ಲಿ ಮೂಳೆ ಮುರಿತ ಆಗಿದ್ರೆ ಅಲ್ಲಿ ಪ್ಲಾಸ್ಟರ್ ಅನ್ನ ಮಾಡಿ, ಆ ಮೂಳೆ ಮುರಿತ ಸರಿ ಹೋಗೋದಿಕ್ಕೆ ಪ್ಲಾಸ್ಟರ್ ಅನ್ನ ಮಾಡ್ತಾರಲ್ವಾ, ಆ ಪ್ಲಾಸ್ಟರ್ ಅನ್ನ ಮಾಡೋದಿಕ್ಕೆ ಇದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತಾರೆ. ಅದೇ ರೀತಿಯಲ್ಲಿ ಕಟ್ಟಡ ನಿರ್ಮಾಣದಲ್ಲೂ ಕೂಡ ಇದನ್ನ ಅಂದ್ರೆ ಬೇರೆ ಬೇರೆ ಡಿಸೈನ್ ಮಾಡೋದಿಕ್ಕೆ, ಮನೆಯ ಸೀಲಿಂಗ್ ಬೇರೆ ಬೇರೆ ಡಿಸೈನ್ ಮಾಡೋದಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತಾರೆ. ಇನ್ನು ಹಲವಾರು ಈ ಫ್ಲವರ್ ಪಾಟ್ ತರದ್ದು ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲೂ ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸೋದು ಅಭ್ಯಾಸದಲ್ಲಿದೆ. ಸೊ ಇದಿಷ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಉಪಯೋಗಗಳು. ಇದು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಒಂದು ಮೃದುವಾದಂತಹ ವಸ್ತು ಆಗಿರುತ್ತೆ. ಅದಕ್ಕೋಸ್ಕರನೇ ನಾವು ಅದನ್ನ ನಮಗೆ ಯಾವ ಆಕಾರಕ್ಕೆ ಬೇಕೋ, ಈಗ ಫ್ಲವರ್ ಪಾಟ್ ಅಂತ ಅಂದ್ರೆ ಅದ್ರಲ್ಲಿ ಬೇರೆ ಬೇರೆ ಶೇಪ್ ಇರುತ್ತೆ ಅಲ್ವಾ, ಆಕಾರ ಇರುತ್ತೆ, ಆ ಆಕಾರಕ್ಕೆ ನಾವು ಅದನ್ನ ರೆಡಿ ಮಾಡ್ಕೊಳ್ಬಹುದು. ಮೃದುವಾದಂತ ಮಣ್ಣಿನ ತರ ನಾವು ಅಂದಾಜು ಮಾಡಿದ್ರೆ ಅದನ್ನ ನಾವು ನಮ್ಗೆ ಮಣ್ಣನ್ನ ನಾವು ಯಾವ ಆಕಾರಕ್ಕೆ ಬೇಕಾದ್ರೂ ತಗೊಳ್ಬಹುದು ಅಲ್ವಾ, ತಿರುಗಿಸಬಹುದು. ಅದೇ ರೀತಿ ಇದು ಕೂಡ ಮೃದು ವಸ್ತು ಆಗಿರೋದ್ರಿಂದ ನಮ್ಗೆ ಬೇಕಾದ ಶೇಪಿಗೆ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಳ್ಬಹುದು. ಆದ್ರೆ ಒಂದು ವೇಳೆ ನಾವು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ತೇವಾಂಶಕ್ಕೆ ಹಾಗೆ ಬಿಟ್ರೆ, ಅಂದ್ರೆ ಗಾಳಿಯಲ್ಲಿ ಓಪನ್ ಆಗಿ ಹಾಗೆ ಬಿಟ್ರೆ, ಅದು ತೇವಾಂಶದಲ್ಲಿರುವಂತಹ ನೀರಿನ ಅಣುವನ್ನ ತನ್ನ ಜೊತೆಗೆ ಸೇರಿಸ್ಕೊಂಡು, ನೀವಿಲ್ಲಿ ರಾಸಾಯನಿಕ ಸಮೀಕರಣವನ್ನ ನೋಡ್ತಾ ಇರಬಹುದು, ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಒಂದು ವೇಳೆ ನಾವು ಇದನ್ನ ಹಾಗೆ ಗಾಳಿಗೆ ತೆರೆದಿಟ್ರೆ ಅದು ತೇವಾಂಶದಲ್ಲಿರುವಂತಹ ನೀರಿನ ಅಣುವನ್ನ ತನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಪುನಃ ಜಿಪ್ಸಮ್ ಆಗಿ ಬದಲಾಗತ್ತೆ. ಅಂದ್ರೆ CaSO4 2 H2O ಆಗಿ ಬದಲಾಗತ್ತೆ. ಈ ಜಿಪ್ಸಮ್ ಏನಿದೆಯಲ್ಲ, ಇದು ಕಠಿಣವಾದಂತಹ ವಸ್ತು ಅಥವಾ ತುಂಬಾ ಗಟ್ಟಿಯಾದಂತಹ ವಸ್ತು. ನಾವಿದನ್ನ ನಮಗ್ ಬೇಕಾದ ಆಕಾರಕ್ಕೆ ತಿರುಗಿಸೋದಿಕ್ಕೂ ಸಾಧ್ಯ ಇಲ್ಲ. ನಾವು ಯಾವ ವಸ್ತುವನ್ನ, ಪ್ಲಾಸ್ಟರ್ ಅನ್ನ ಮಾಡೋದಾಗಿರಬಹುದು ಅಥವಾ ಅಲಂಕಾರಿಕ ವಸ್ತುವನ್ನ ಆಗಿರಬಹುದು, ತಯಾರು ಮಾಡೋದಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಸಾಧ್ಯವಾದಷ್ಟು ತೇವಾಂಶದಿಂದ ನಾವು ತೇವಾಂಶಕ್ಕೆ ಅದು ತೆರೆದುಕೊಳ್ಳದೆ ಇರೋ ರೀತಿಯಲ್ಲಿ ಅದನ್ನ ಭದ್ರವಾಗಿ ಇಡಬೇಕಾಗತ್ತೆ. ಅಂದ್ರೆ ಗಾಳಿಯಲ್ಲಿ ಓಪನ್ ಆಗಿ ಬಿಡಬಾರ್ದು, ತೇವಾಂಶ ಇರದೇ ಇರೋ ಕಡೆಯಲ್ಲಿ ನಾವು ಇದನ್ನ ಸಂಗ್ರಹಿಸಿ ಇಡಬೇಕಾಗತ್ತೆ. ಸೊ ಇದಿಷ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ. ಅದರ ಉಪಯೋಗಗಳನ್ನು ಕೂಡ ನಾವಿವಾಗ ನೋಡಿದ್ದೀವಿ. ಸೊ ಇಲ್ಲಿಗೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಹಲವಾರು ಮುಖ್ಯವಾದಂತಹ ಸಂಗತಿಗಳಿದೆ, ಎಲ್ಲದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಮೀಕರಣಗಳನ್ನ, ಹಾಗೆ ಉತ್ಪನ್ನಗಳು ಯಾವ್ಯಾವ್ದು ಸಿಗತ್ತೆ, ಲವಣ ಆಗಿರ್ಬಹುದು, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿರಬಹುದು, ಈ ತರ ಉತ್ಪನ್ನಗಳು ದೊರೆಯೋದನ್ನ ಎಲ್ಲದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.